ನಮಸ್ಕಾರ ಬಂಧುಗಳೇ, ನಾನೀಗ ಗುಜರಾತಲ್ಲಿದ್ದೀನಿ. ಗುಜರಾತಿನ ಸಿದ್ಪುರದಲ್ಲಿದ್ದೀನಿ. ಸಿದ್ಪುರ ಕರ್ನಾಟಕದ ಬೆಂಗಳೂರಿನಿಂದ ಇಲ್ಲಿಗೆ ಟ್ರೈನ್ ಮುಖಾಂತರ ಅಹಮದಾಬಾದ್ವರೆಗೆ ಬರ್ಬೋದು. ಅಹಮದಾಬಾದಿನಿಂದ ಇಲ್ಲಿಗೆ ನಮಗೆ ಬಸ್ ಸಿಗ್ತವೆ. ಬಸ್ ಮುಖಾಂತರ ನಾವು ಇಲ್ಲಿಗೆ ಬರ್ಬೋದು. ಇಲ್ಲಿ ಏನು ವಿಶೇಷಪ್ಪ ಅಂತಂದರೆ, ಏನು ತಂದೆಯ ಒಂದು ಪಿಂಡಕ್ರಿಯೆಯನ್ನು ಮಾಡ್ತಾರೆ. ಆ ಪಿಂಡಕ್ರಿಯೆ ಅದು ಎಲ್ಲ ಕಡೆ ವಿಶೇಷತೆ, ಆದರೆ ಬೋಧ್ಗಯಾದಲ್ಲಿ ವಿಶೇಷದಲ್ಲಿ ವಿಶೇಷ. ಬೋಧ್ಗಯ ಅಂದರೆ ತುಂಬ ವಿಶೇಷ. ಹಾಗಾಗಿ ಇಲ್ಲಿ ಮಾತೃಗಯ ಅಂತ ಹೆಸರು ಬಂದಿದೆ. ಯಾಕೆ ಅಂತಂದರೆ ಇಲ್ಲಿ ತಾಯಿಯ ಪಿಂಡಕ್ರಿಯೆಯನ್ನು ಮಾಡಲಾಗ್ತದೆ. ಯಾಕಪ್ಪ ಇಲ್ಲಿ ತಾಯಿಯ ಪಿಂಡಕ್ರಿಯೆಯನ್ನು ಮಾಡ್ತಾರೆ, ಏನು ವಿಶೇಷತೆ, ಕಾರಣ ಏನಂತಂದರೆ ಇದು ಈ ಕ್ಷೇತ್ರ ಎಷ್ಟು ಅದ್ಭುತ, ಎಷ್ಟು ಮಹತ್ತರ ಅಂತಂದರೆ ತುಂಬ ಮಹತ್ತರವಾದ ಸ್ಥಳ. ಇಲ್ಲಿ ಕರ್ದಮ ಋಷಿಗಳು ತಪಸ್ಸು ಮಾಡಿರ್ತಕ್ಕಂಥ ಸ್ಥಳ.
ಕರ್ದಮ ಋಷಿಗಳು 10,000 ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾರೆ. ಮತ್ತು ಶ್ರೀಮದ್ ಭಾಗವತದಲ್ಲಿ ಇದರ ಉಲ್ಲೇಖ ಸಿಗುತ್ತೆ. ಕರ್ದಮ ಋಷಿಗಳು ಸರಸ್ವತಿ ನದಿಯ ತಟದಲ್ಲಿ ತಪಸ್ಸನ್ನು ಮಾಡಿರುವ ಉಲ್ಲೇಖ ನಮಗೆ ಸಿಗುತ್ತೆ. ಕರ್ದಮ ಋಷಿಗಳು ತಪಸ್ಸು ಮಾಡಿದ್ದಾರೆ. 10,000 ವರ್ಷಗಳ ನಂತರ ಭಗವಾನ್ ವಿಷ್ಣು ಪ್ರಕಟನಾಗ್ತಾರೆ. ಭಗವಾನ್ ವಿಷ್ಣು ಪ್ರಕಟ ಆದ ನಂತರ ಕೇಳ್ತಾರೆ, ನಿಮಗೆ ಏನು ವರ ಬೇಕೋ ಕೇಳಿ ಅಂತ ಹೇಳ್ತಾರೆ. ಆಗ ಕರ್ದಮ ಋಷಿಗಳು ಹೇಳ್ತಾರೆ, ನನಗೇನೂ ವರ ಬೇಡ ಅಂತ ಹೇಳ್ತಾರೆ. ಆಗ ವಿಷ್ಣು ದೇವರು ಹೇಳ್ತಾರೆ, ನೀವು ವಿವಾಹ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಆಗ ಕರ್ದಮ ಋಷಿಗಳು ದೇವಹೂತಿ ಮಾತಾನ ವಿವಾಹ ಮಾಡ್ಕೊಳ್ತಾರೆ. ದೇವಹೂತಿ ಮಾತಾವನೊಂದಿಗೆ ವಿವಾಹ ಮಾಡ್ಕೊಂಡ ನಂತರ 9 ಜನ ಮಕ್ಕಳಾಗ್ತಾರೆ. 9 ಜನ ಹೆಣ್ಣು ಮಕ್ಕಳಾಗ್ತಾರೆ. ಆ ಹೆಣ್ಣು ಮಕ್ಕಳ ವಿವಾಹ ಕೂಡ ಮಾಡಿ ಕೊಡ್ತಾರೆ. ತದನಂತರದಲ್ಲಿ ಕರ್ದತ್ರ ಕಾಮೇಷ್ಟಿಯಾಗಿ ಒಂದು ತಪಸ್ಸನ್ನು ಮಾಡ್ತಾರೆ. ಭಗವಾನ್ ವಿಷ್ಣು ಏನು ವರ ಬೇಕು ಅಂತ ಕೇಳಿದಾಗಲೂ ಕೂಡ ಏನೂ ಬೇಡ ಅಂತ ಹೇಳಿರ್ತಕ್ಕಂತಹ ಕರ್ದಮ ಋಷಿಗಳಿಗೆ ಒಬ್ಬ ಪುತ್ರನ ಬಯಕೆ ಆಗತ್ತೆ. ಹಾಗಾಗಿ ಅವರು ಮತ್ತೆ ತಪಸ್ಸಿಗೆ ಕೂತ್ಕೊಳ್ತಾರೆ. ಮತ್ತೆ ತಪಸ್ಸಿಗೆ ಕೂತ್ಕೊಂಡಾಗ ಭಗವಾನ್ ವಿಷ್ಣು ಮತ್ತೆ ಪ್ರಕಟ ಆಗ್ತಾನೆ. ಆಗ ಪ್ರಕಟ ಆದಾಗ ಕೇಳ್ತಾರೆ, ಏನು ವರ ಬೇಕು ಅಂತ ಕೇಳಿದಾಗ ಕರ್ದಮ ಋಷಿ ಹೇಳ್ತಾರೆ, ನನಗೆ ನಿಮ್ಮ ಹಾಗೆ ನಿಮ್ಮ ಥರ ಇರುವ ಒಬ್ಬ ಪುತ್ರ ಬೇಕು ಅಂತ ಹೇಳ್ತಾರೆ. ಹಾಗೆ ವಿಷ್ಣು ಥರ ಯಾರಿರ್ಲಿಕ್ಕೆ ಸಾಧ್ಯ? ಹಾಗಾಗಿ ವಿಷ್ಣು ಸ್ವಯಂ ಕರ್ದಮ ಋಷಿಯರ ಪುತ್ರರಾಗಿ ಜನಿಸ್ತಾರೆ. ಅವರೇ ಕಪಿಲ ಮುನಿಗಳು. ಆ ಕಪಿಲ ಮುನಿಗಳ ಜನ್ಮಸ್ಥಾನವೂ ಕೂಡ ಇದೇ ಆಗಿದೆ. ಕರ್ದಮ ಋಷಿಗಳು 10,000 ವರ್ಷಗಳವರೆಗೆ ತಪಸ್ಸನ್ನು ಮಾಡಿರ್ತಕ್ಕಂಥ ಸ್ಥಳವಿದು. ಮತ್ತು ಭಗವಾನ್ ವಿಷ್ಣು ಕರ್ದಮ ಋಷಿ 2 ಬಾರಿ ಪ್ರಕಟವಾಗಿರ್ತಕ್ಕಂಥ ಸ್ಥಳವಿದು. ಮತ್ತು ಸ್ವಯಂ ಭಗವಾನ್ ವಿಷ್ಣು ಕಪಿಲ ಮುನಿ ಆಗಿ ಜನ್ಮ ತಾಳಿರ್ತಕ್ಕಂಥದ್ದು ಈ ಸ್ಥಳದಲ್ಲೇ ಮತ್ತು ಇದೇ ಆಶ್ರಮದಲ್ಲೇ. ಇದು ಇಷ್ಟಲ್ಲದೆ ಇನ್ನೂ ವಿಶೇಷ ಏನಪ್ಪ ಅಂತಂತಂದರೆ, ಇಲ್ಲಿ ಶ್ರೀಕ್ಷೇತ್ರ ಅಂತ ಹೇಳ್ತಾರೆ. ಶ್ರೀಕ್ಷೇತ್ರ ಅಂದರೆ ಲಕ್ಷ್ಮೀ ದೇವಿಗೆ ಶ್ರೀ ಅಂತ ಹೇಳ್ತಾರೆ. ಈ ಕಲ್ಪ ಅಲ್ಲ, ಅಂದರೆ ಇದಕ್ಕಿನ ಹಿಂದಿನ ಕಲ್ಪದಲ್ಲಿ ಏನು ಸಮುದ್ರ ಮಂಥನವು ಇದೇ ಜಾಗ ಆಗಿದ್ದರಿಂದ ಕರ್ದಮ ಋಷಿಗಳು ಈ ಜಾಗವನ್ನು ತಪಸ್ಸಿಗೆ ಆಯ್ಕೆ ಮಾಡ್ಕೋತಾರೆ. ಹಾಗಾಗಿ ಇದು ಶ್ರೀಕ್ಷೇತ್ರ ಕೂಡ ಅಂತ ಹೇಳಿದ್ರು. ತುಂಬ ಮತ್ತು ಈ ಬಿಂದು ಸರೋವರ ಅಂತ ಏನಿದೆಯಲ್ಲ, ಈ ಬಿಂದು ಸರ ಅನ್ನುವುದು 2ನೇ ಬಾರಿ ತಪಸ್ಸು ಮಾಡಿದಾಗ ಏನು ಅವರ ಕಣ್ಣಿನಿಂದ ಆನಂದ ಬಾಷ್ಪವಾಗಿ ಕಣ್ಣೆಂಚಿನಿಂದ ಆ ಬಿಂದುವಾಗಿ ನೀರು ಕೆಳಗೆ ಬೀಳುತ್ತೆ. ಆ ಕೆಳಗೆ ಬಿದ್ದ ಏನು ಸ್ಥಳವೇ ಈ ಬಿಂದು ಸರೋವರವಾಗಿ ಅದು ಹೆಸರಾಗ್ತದೆ. ಅದುವೇ ಈ ಬಿಂದು ಸರೋವರ. ಮತ್ತು ಮಾತೃಗಯ ಅಂತ ಹೇಳ್ತಾರೆ. ಮಾತೃಗಯ ಎಷ್ಟು ಅದ್ಭುತ ಅಂತಂದರೆ, ಕಪಿಲ ಮುನಿಗಳು ಇದ್ದಾರಲ್ಲ, ಅವರು ಸಂಖ್ಯಾಶಾಸ್ತ್ರದ ನಿರ್ಮಾತೃ ಅಂತ ಹೇಳ್ತಾರೆ. ಮತ್ತು ಅವರು ಏನು ಮಹಾನ್ ಜ್ಞಾನಿಯಾಗಿದ್ದರು, ಮಹಾನ್ ತಪಸ್ವಿಯಾಗಿದ್ದರು. ಹಾಗಾಗಿ ಅವರು ತಮ್ಮ ತಾಯಿ ದೇವಹೂತಿಗೆ ಆಧ್ಯಾತ್ಮ ಜ್ಞಾನವನ್ನು ಕೊಟ್ಟು ಅವರು ಉದ್ಧರಿಸಿರ್ತಾರೆ. ಆ ಕಾರಣಕ್ಕಾಗಿ ತಾಯಿಯನ್ನು ಉದ್ಧರಿಸಿರುವ ಕ್ಷೇತ್ರವಾಗಿದ್ದರಿಂದ, ತಾಯಿಯನ್ನು ಉದ್ಧರಿಸಿರುವುದರಿಂದ ಪರಶುರಾಮರು ಈ ಕ್ಷೇತ್ರಕ್ಕೆ ಬಂದು ಪಿಂಡ ಕ್ರಿಯೆಯನ್ನು ಮಾಡ್ತಾರೆ. ಯಾಕೆ ಅಂತಂದರೆ, ಪರಶುರಾಮರು ತಮ್ಮ ತಂದೆಯ ಆಜ್ಞೆಯ ಅನುಸಾರವಾಗಿ ತಾಯಿ ರೇಣುಕಾದೇವಿಯನ್ನು ವಧೆ ಮಾಡಿರ್ತಾರೆ. ಮತ್ತು ಅದೇ ತಂದೆಯ ವರದ ಅನುಸಾರವಾಗಿ ಆ ತಾಯಿಯ ಏನು ಮತ್ತೆ ಜೀವಿತ ಮಾಡಿರ್ತಾರೆ. ಯಾವಾಗ ವಧೆ ಮಾಡಿರ್ತಾರಲ್ಲ, ಆ ವಧೆ ಮಾಡಿದ ಪ್ರಾಯಶ್ಚಿತ್ತಕ್ಕಾಗಿ ಅವರು ಏನು ಪಿಂಡಕ್ರಿಯೆಯನ್ನು ಇಲ್ಲಿ ಮಾಡ್ತಾರೆ. ಯಾಕೆ ಇಲ್ಲಿ ಮಾಡ್ತಾರೆ ಅಂತಂದರೆ, ಆಧ್ಯಾತ್ಮ ಜ್ಞಾನವನ್ನು ಕೊಟ್ಟು ಮೋಕ್ಷ ಪ್ರಾಪ್ತಿಯನ್ನು ಕೊಡಿಸಿರ್ತಾರೆ. ಹಾಗಾಗಿ ಅವರು ಈ ಸ್ಥಳವನ್ನು ಆಯ್ಕೆ ಮಾಡ್ಕೊತಾರೆ ಪರಶುರಾಮ ದೇವರು. ಆ ನಂತರದಲ್ಲಿ ಪರಶುರಾಮ ದೇವರು ಇಲ್ಲಿ ಪಿಂಡಕ್ರಿಯೆಯನ್ನು ಮಾಡಿದ ನಂತರ ಕಾಲಾನುಸಾರವಾಗಿ ಇಲ್ಲಿ ಎಲ್ಲರೂ ತಮ್ಮ ತಮ್ಮ ತಾಯಿಯ ಉದ್ಧಾರಕ್ಕಾಗಿ ಜನರು ಇಲ್ಲಿ ಪಿಂಡಕ್ರಿಯೆಯನ್ನು ಮಾಡ್ತಾ ಬಂದಿದ್ದಾರೆ. ಈಗಲೂ ಕೂಡ ಅದು ನಡೀತಾ ಬರ್ತದೆ. ಮುಂಬರುವ ದಿನಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಇದು ನಡೀತದೆ ಅಂತ ಇಲ್ಲಿ ಹೇಳಲಾಗ್ತದೆ ಮತ್ತು ಮಾಡ್ತಾ ಇದ್ದಾರೆ. ತುಂಬ ಜನಕ್ಕೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾಕಂದರೆ ನಮ್ಮ ಸನಾತನ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಪಿಂಡಕ್ರಿಯೆಯನ್ನು ಮಾಡಲಾಗ್ತದೆ, ಮಾತೃ ಕ್ರಿಯೆಯನ್ನು ಮಾಡುವುದಿಲ್ಲ. ಆದರೆ ಈ ಒಂದು ಘಟನೆಯ ನಂತರದಲ್ಲಿ ಈ ಪಿಂಡ ಕ್ರಿಯೆಗಳು ನಡೀತಾ ಇರತಕ್ಕಂಥದ್ದು. ಮಾತೃಗಯದಲ್ಲಿ ಮಾತೃಪಿಂಡ ಕ್ರಿಯೆ ಕೂಡ ನಡೀತಾ ಇದೆ. ತಾಷ್ಟು ವಿಶೇಷಗಳಲ್ಲಿ ವಿಶೇಷವಾಗಿರುವಂಥದ್ದು ಅಲ್ವಾ. ನನಗಂತೂ
ತುಂಬ ತುಂಬ ಮಹತ್ತರವಾದ ಸ್ಥಳ. ನನಗಷ್ಟೇ ಅಂತಲ್ಲ, ಪ್ರತಿಯೊಬ್ಬ ಹಿಂದೂ ಸನಾತನ ಧರ್ಮಿಗಳಿಗೆ ಇದು ತುಂಬ ಮಹತ್ತರವಾದ ಸ್ಥಳ, ತುಂಬ ಪುಣ್ಯವಾದ ಸ್ಥಳ, ತುಂಬ ಅದ್ಭುತವಾದ ಸ್ಥಳ. ಇಲ್ಲಿ ಬಂದು ನಮ್ಮ ಒಂದು ಏನು ಪಾಪಕರ್ಮಗಳ, ನಾವು ಪಾಪಕರ್ಮ ಅಂತಂದ್ರೆ ಮೊದಲೇದಾಗ ಅರ್ಥ ಮಾಡ್ಕೋಬೇಕು. ನಾವು ಯಾವುದೇ ನದಿ ತೀರ್ಥ ಕ್ಷೇತ್ರಗಳಿಗೆ ಹೋಗಿ ಡುಬ್ಕಿ ಹೊಡೆದ ತಕ್ಷಣ ಪಾಪಗಳ ಕಳೆದು ಹೋಗುತ್ತೆ, ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ, ಅದು ಸಾಧ್ಯವಿಲ್ಲ. ಆದರೆ ಸಾಧ್ಯವಿದೆ, ಎರಡೂ ಇದೆ. ಯಾವುದಂತಾರೆ, ನಾವು ಈಗ ಮಾಡ್ತಕ್ಕಂಥ ನಮ್ಮ ಅರಿವಿಗೆ ಬಾರದ ಮಾಡತಕ್ಕಂಥ ತಪ್ಪುಗಳನ್ನು ದೇವರು ಮನ್ನಣೆ ಮಾಡ್ತಾನೆ, ಕ್ಷಮಿಸ್ತಾನೆ. ನಮ್ಮ ಅರಿವಿಗೆ ಬಂದು ಮಾಡತಕ್ಕಂಥ ತಪ್ಪಿದೆಲ್ಲ ಅದು ಮನ್ನಣೆಗೆ ಬರುವುದಿಲ್ಲ ಮತ್ತು ಅದು ಕ್ಷಮಾರ್ಹವೂ ಅಲ್ಲ. ಹಾಗಾಗಿ ಅದನ್ನು ದೇವರು ಕೂಡ ಕ್ಷಮಿಸುವುದಿಲ್ಲ. ನಾವು ಮಾಡಿರುವ ತಪ್ಪು ತಪ್ಪಾಗಿದೆ ಅಂತ ಅರಿತುಕೊಂಡು ಪಶ್ಚಾತ್ತಾಪದೊಂದಿಗೆ ನಾವು ಮಾಡಿದಾಗ ಆ ವ್ಯಕ್ತಿ ಮಾಡಿದಾಗ ಮತ್ತೆ ಆ ತಪ್ಪುಗಳನ್ನು ಆತ ಮಾಡುವುದಿಲ್ಲ. ಆ ರೀತಿ ಆದಾಗ ಆ ತಪ್ಪುಗಳಿಗೆ ಮನ್ನಣೆ ಸಿಗತ್ತೆ. ಅಂಥ ಒಂದು ಮನ್ನಣೆಯನ್ನು ನಾವು ಇಂಥ ಕ್ಷೇತ್ರಗಳಲ್ಲಿ ನಾವು ಕಳ್ಕೊಬೋದು ವಿನಃ, ಇಲ್ಲ ಅಂತಂದರೆ ನಾವು ತಪ್ಪು ಮಾಡಿಬಿಟ್ಟು ಮತ್ತೆ ನಾನು ಪಾಪ ಮಾಡ್ತೀನಿ ಅನ್ನೋದಾದರೆ ಯಾವ ಪುಣ್ಯಕ್ಷೇತ್ರಗಳು ಕೂಡ ಕ್ಷಮೆ ಅನ್ನೋದು ಇಲ್ಲ ಬಂಧುಗಳೇ. ಮತ್ತು ಇದು ಹಿಂದೆ ನೀವು ನೋಡ್ತಾ ಇದ್ದೀರಲ್ಲ, ಇದು ಅಲ್ಪ ಸರೋವರ. ಇದು ಬ್ರಹ್ಮನ ಮೊಮ್ಮಗಳು ದೇವಹೂತಿಯ ಸೇವೆ ಮಾಡ್ತಾರೆ. ಸೇವೆ ಮಾಡಿ ಅವರು ಕೂಡ ಮೋಕ್ಷ ಪ್ರಾಪ್ತಿಯನ್ನು ಹೊಂದುತ್ತಾರೆ. ಹಾಗಾಗಿ ಇದನ್ನ ಅಲ್ಪ ಸರೋವರ ಅಂತ ಹೇಳ್ತಾರೆ. ನೀವು ಇದನ್ನ